ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಚರಣ್ ಪೂಜಾರಿ ಅವರಿಗೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಟೋಟಲ್ 3 ಕ್ವಶನ್ ಪೇಪರ್ಸ್ಗಳನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. 2 ಕ್ವಶನ್ ಪೇಪರ್ಸ್ಗಳನ್ನು. ಗಾಡ್ ಬ್ಲೆಸ್ ಯು ಮೈ ಡಿಯರ್. 3 ಯಾಕೆ ಹೇಳಿದೆ ಅಂದರೆ, ಒಂದು ಕನ್ನಡ ಮೀಡಿಯಂ ಕೂಡ ಕಳಿಸಿಕೊಟ್ಟಿದ್ದಾರೆ, ಎಕನಾಮಿಕ್ಸ್ ಹಾಗೂ ಇಂಗ್ಲೀಷ್ ಮೀಡಿಯಂ, ಈ ರೀತಿಯಾಗಿ. ಧನ್ಯವಾದಗಳು ಚರಣ್ ಪೂಜಾರಿ ಅವರಿಗೆ. ಬನ್ನಿ ವಿದ್ಯಾರ್ಥಿಗಳು, ಈಗ ನಾವು ಈ ಒಂದು ಇಂಗ್ಲೀಷ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ರಿಯಲಿ ಕಂಪೇರ್ ಟು ಆಲ್ ಅದರ್ ಕ್ವಶನ್ ಪೇಪರ್ಸ್ ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನು ಕೇಳಲಾಗಿತ್ತು. ಹಾಗೂ ಇನ್ನೊಂದು ಸಂತೋಷದ ಸುದ್ದಿ ಏನು ಅಂದರೆ, ಈ ಒಂದು ಕ್ವಶನ್ ಪೇಪರಲ್ಲಿ ಅವರಿಗೆ ಸನಿ ಮಾರ್ನಿಂಗ್ ಕೂಡ ಇರಲಿಲ್ಲ, ಅವರ ಒಂದು ಕಾಲೇಜಲ್ಲಿ ಸಿಲೆಬಸ್ ಕೊಟ್ಟಿಲ್ಲ. ಬನ್ನಿ, ಇದು ನಮ್ಮ ಮೇಲ್ ಐಡಿ ಸರ್. ಈ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದು ಮರೆಯಬೇಡಿ. ಪಾರ್ಟ್ ಎ, ಕಂಪ್ಲೀಟ್ ದ ಅನಲಾಗಿ ವಿತ್ ರೆಫರೆನ್ಸ್ ಟು ದಿ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಇದೆ. ಇಥೋಪಿಯಸ್ ಇಯರ್ ಡ್ಯಾಶ್ ರಿಚ್ ಜೂಲಿಯಟ್ ಅಂತ ಇದೆ. ಅಲ್ಲಿ ಸರಿಯಾದ ಉತ್ತರ ಬಂದೋದಕ್ಕೆ ಚೀಕ್ಸ್ ಆಫ್ ನೈಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಚೀಕ್ಸ್ ಆಫ್ ನೈಟ್ ಅಂತ. ಕ್ವಶನ್ ನಂಬರ್ 2 ಸರ್, ಚೂಸ್ ದಿ ಆಡ್ ಕಾಂಬಿನೇಷನ್ ಅಂತ ಇದೆ. ಇಲ್ಲಿ ಆಡ್ ಕಾಂಬಿನೇಷನ್ ತೆಗಿಬೇಕು ಅಂದರೆ ಈಗ ನಾನು ಸಂಪೂರ್ಣವಾಗಿ ಪೂರ್ತಿ ಓದಲ್ಲ, ಯಾಕಂದರೆ ರಾತ್ರಿಯ ಸಮಯ. ಐ ನೀಡ್ ಟು ಅಪ್ಲೋಡ್ ಇಟ್ ಫಾಸ್ಟ್. ನೋಡಿ, ಸರಿಯಾದ ಉತ್ತರ ದಿ ಸೋಲ್ಜರ್ಸ್. ಇಲ್ಲಿ ಆಡ್ ಅಂತ ಹೇಳಿದರೆ ತಪ್ಪಾಗಿರೋದನ್ನು ತೆಗೀರಿ ಮಕ್ಕಳ ಅಂತ. ದಿ ಸೋಲ್ಜರ್ಸ್ ರೆಡಿ ಟು ಕಟ್ ಆಫ್ ಕ್ರಿಮಿನಲ್ಸ್ ಹೆಡ್ ಅಂತ ಇದೆ. ಸೋಲ್ಜರ್ಸ್ ರೆಡಿನೇ ಇರಲಿಲ್ಲ ಮಕ್ಕಳ, ಹಾಗಾಗಿ ಆಪ್ಷನ್ಸ್ ಇದೆಯಲ್ವ ಅದೇ ತಪ್ಪು, ಅದೇ ಉತ್ತರ ಇಲ್ಲಿ. ಕ್ವಶನ್ ನಂಬರ್ 3, ದ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಡ್ಯಾಶ್ ಟು ದಿ ಚಿಲ್ಡ್ರನ್ ಅಂತ ಇದೆ. ತಂದೆ ತಾಯಿಗಳಾದಂಥವರು ಮಕ್ಕಳಿಗೆ ಪ್ರೀತಿಯನ್ನು ಕೊಡಬೇಕು. ದಟ್ ಈಸ್ ಲವ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ವಂದನಾ ಶಿವಾಸ್ ಫಾದರ್ ವಾಸ್ ಎ ಡ್ಯಾಶ್ ಅಂತ ಇದೆ. ಫಾರೆಸ್ಟ್ ಕನ್ಸರ್ವೇಟರ್ ಅಂತಲೇ ಬರೀಬೇಕು. ಹಾಗಿದ್ರೆ ಫಾರ್ಮರ್ ಯಾರು ಅಂದರೆ ಅವರ ತಾಯಿ ಆಗಿದ್ದರು. ಇಷ್ಟು ನೆನ್ಪಿಟ್ಕೊಳ್ಳಿ. ವಂದನಾ ಶಿವ ಚಿಪ್ಕೋ ವಾಲಂಟಿಯರ್ ಆಗಿದ್ದರು, ಆಯಿತಾ. ಇದನ್ನು ಹೀಗೆ ಕಲಿಬೇಕು ತಾವುಗಳು. ನೆಕ್ಸ್ಟು ಏನು, ಚೂಸ್ ದಿ ಆಡ್. ಇಲ್ಲೂ ಕೂಡ ಆಡ್ ಕಾಂಬಿನೇಷನ್ ಯಾವುದು ಅಂತ ಕೇಳಿದರೆ ಫೇಸ್ ಆಫ್ ಹೆವನ್ ಅಂದರೆ ಸ್ಕೈ ಕರೆಕ್ಟಾದ ಆನ್ಸರು. ಸ್ನೋ ಡವ್ ಅಂತ ಹೇಳಿದರೆ ಜೂಲಿಯೆಟ್. ಡೇ ಇನ್ ನೈಟ್ ಅಂದರೆ ರೋಮಿಯೋನು. ಹಾಗಿದ್ರೆ ರಾಂಗ್ ಉತ್ತರ ಯಾವುದು ಇಲ್ಲಿ? ಆಪ್ಷನ್ ಸಿ, ಫಾರ್ ಅರ್ತ್ ಟು ಡಿಯರ್ ಸನ್ ಅಂತ ಇದೆಯಲ್ಲ ಅದು ತಪ್ಪು. ಮ್ಯಾಚ್ ದ ಫಾಲೋಯಿಂಗನ್ನು ನೋಡೋಣ ಮಕ್ಕಳೇ. ತಪ್ಪೋ ಒನ್ ಅಂತ ಇದೆ, ರವೀಂದ್ರನಾಥ್ ಟಾಗೂರ್ ಅವರು ಬರೆದಂಥ ಎಸ್ಸೆಯ ಹೆಸರು. ಅದರ ಮೀನಿಂಗು ಫಾರೆಸ್ಟ್ ಆಫ್ ಪ್ಯೂರಿಟಿ ಅಂತ. ಹಾಗಿದ್ರೆ ಎಗೆ 3 ಅಂತ ಆಪ್ಷನ್ ಎಲ್ಲಿದೆ ಅಂತ ಹುಡ್ಕೊಂಬಿಡಿ, ಅಲ್ಲಿಗೆ ಆನ್ಸರ್ ನಿಮಗೆ ಸಿಕ್ತು ಅಂತ. ಅದು 2 ಕಡೆ ಇದೆ. ಹಾಗಿದ್ರೆ ಇನ್ನು ಕಂಟಿನ್ಯೂ ಮಾಡೋಣ. ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಫ್ಲಡ್ ಅಂತ ಇದೆ. ಬಿಕಾಸ್ ಆಫ್ ಲಾಗಿಂಗ್ ಅಂದರೆ ಮರಗಳನ್ನು ಕಡಿಯುವುದರಿಂದ ಅಂತ. ಹಾಗಿದ್ರೆ ಬಿಗೆ 1 ಅಂತ ಬರಬೇಕು. ರೈಟ್ಸ್ ಟು ಆಫ್ ನೇಚರ್ ಅಂದರೆ ಯುಕೆಡಾರ್ ಅಂತ. ಯುಕೆಡಾರ್ ತಮ್ಮ ಸಂವಿಧಾನದಲ್ಲಿ ಅವರು ರೈಟ್ಸ್ ಟು ಆಫ್ ನೇಚರಿಗೆ ಹಕ್ಕನ್ನು ಕೊಟ್ಟಿದ್ದಾರೆ, ಆಯಿತಾ. ರೈಟ್ಸ್. ಬನ್ನಿ, ಈಗ ನಾವು ಕ್ವಶನ್ ನಂಬರ್ 7ಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಮಕ್ಕಳು ಯಾರಿಗೆ ಬರಲ್ವೋ ನನ್ನ 1 ಶಾರ್ಟ್ ಗ್ರಾಮರ್ ವಿಡಿಯೋ ನೋಡಿಬಿಟ್ರೆ ನೀವು ಕ್ಲಿಕ್ ಆಗಿಬಿಡ್ತೀರಾ. 100% ಔಟ್ ಆಫ್ ಎಕ್ಸಾಮಲ್ಲಿ ತೆಗಿತೀರಾ. ಇನ್ನೂ ಯಾರ್ದು ಎಕ್ಸಾಮ್ ಆಗಿಲ್ವೋ ದಯವಿಟ್ಟು ನಮ್ಮ 50 ಮಿನಿಟ್ಸಿನ 51 ನಿಮಿಷದ ಆ ಒಂದು ವಿಡಿಯೋವನ್ನು ತಪ್ಪದೇ ನೋಡಿ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳೇ. ಹಾಗೂ ಒಂದು 20 ನಿಮಿಷದ ವಿಡಿಯೋ 14 ನಿಮಿಷದ ವಿಡಿಯೋ ಆಗಿರುತ್ತೆ. ಇದು ನಮ್ಮ 4ನೆಯ ವಿಡಿಯೋ ನಮ್ಮ PUCಯ ವಿದ್ಯಾರ್ಥಿಗಳಿಗೆ. ದಿ ನವಧನ್ಯ ಮೂಮೆಂಟ್ ಡ್ಯಾಶ್ ಸ್ಟಾರ್ಟ್ ಅಂತ ಇದೆ. ವಾಸ್ ಸ್ಟಾರ್ಟೆಡ್ ಅಂತ 100% ಇದನ್ನೇ ಬರೀಬೇಕು. ವಾಸ್ ಸ್ಟಾರ್ಟೆಡ್ ಅಂತ. ಮೂಮೆಂಟ್ ಅಂದರೆ ಒಂದು, ಸ್ಟಾರ್ಟಿನ ಪಾಸ್ಟ್ ಟೆನ್ಸು ಸ್ಟಾರ್ಟೆಡ್ ಅಂತ. ಕ್ವಶನ್ ನಂಬರ್ ಸೆಕೆಂಡ್ ಡ್ಯಾಶು, ಮೋರ್ ದ್ಯಾನ್ 300 ವೆರೈಟೀಸ್ ಅಂದರೆ ಬಹುವಚನ, ಹಾಗಾಗಿ ವರ್ ಸೇವ್ಡ್ ಇಸ್ ದ ರೈಟ್ ಆನ್ಸರ್. ವರ್ ಸೇವ್ಡ್ ಅಂತ. ಟುಡೇ ಅಂತ ಬಂದುಬಿಡ್ತು. ಈಗ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ಡ್ಯಾಶ್ ಪ್ರಾಕ್ಟೀಸ್ ಅಂತ ಇದೆ. ಈಸ್ ಪ್ರಾಕ್ಟೀಸ್ಡ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಏನು ಸರ್, ಫಸ್ಟ್ 2 ಪಾಸ್ಟ್ ಟೆನ್ಸಲ್ಲಿ ಹೇಳಿದರೆ 3ನೇದು ನೋಡಿದರೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀರಾ ಅಂತ. ಟುಡೇ ಅಂತ ಕೊಟ್ಟಿದ್ದಾರಲ್ಲ ಮಕ್ಕಳೇ. ಟುಡೇ ಅಂದರೆ ಇವತ್ತು, ಪ್ರೆಸೆಂಟ್ ಟೆನ್ಸು ಅಂತ. ಈಗ ಅಂತ ಇವತ್ತು ಅಂದರೆ, ಆಯಿತಾ. ಬನ್ನಿ, ಈಗ ಕ್ವಶನ್ ನಂಬರ್ 8ಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿಚ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಭಾಳ ಈಸಿ. ದ ಕ್ರಿಮಿನಲ್ ಕಂಪ್ಲೇಂಟ್ ದಟ್ ದ ಕಿಂಗ್ ಆಫ್ ಮೊನಾಕೋ ಹ್ಯಾಡ್ ರೂಯಿನ್ಡ್ ಹಿಸ್ ಕ್ಯಾರೆಕ್ಟರ್ ಆ್ಯಂಡ್ ಪೀಪಲ್ ವುಡ್ ಡ್ಯಾಶ್ ಅಂತ ಇದೆ. ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್ ಅಂತ. ಎಲ್ಲಿದೆ? ಟರ್ನ್ ದೇರ್ ಬ್ಯಾಕ್ಸ್ ಅಂತ ಇದೆ ಅಲ್ವಾ, ನೋಡಿ ಆಪ್ಷನ್ ಇದೆ, ಅದೇ ಸರಿಯಾದ ಉತ್ತರ. ಇನ್ ಅಡಿಷನ್ ಹಿ ಗಾಟ್ ಏನಂತ ಬರೀತೀರ ಹೇಳಿ ನೋಡೋಣ, ಕಮೆಂಟ್ ಮಾಡಿ ನನಗೆ. ಗೆಟ್ ರಿಡ್ ಆಫ್ ಅಂತ ಬರೀತಿರೋ ಅಥವಾ ಏನಂತೀರ ತಾವುಗಳು? ಗೆಟ್ ರಿಡ್ ಆಫ್ ಅಂತ ಬರೀತಿರೋ ಅಥವಾ ನೀವು ಔಟ್ ಆಫ್ ದಿ ವೇ ಅಂತ ಬರೀತಿರೋ ಅಂತ. ಯಾಕಂದರೆ ನೀವು ಸ್ವಲ್ಪ ಯೋಚನೆ ಮಾಡಲಿಲ್ಲ ಅಂದರೆ ಮಕ್ಕಳೇ, ನಿಜವಾಗಿಯೂ ನಾನು ಹೇಳುವಂಥದ್ದು ಇಷ್ಟು ನಿಮಗೆಲ್ಲರಿಗೂ ಕೂಡ, ಯಾರೇ ಆಗಿರಲಿ ಸ್ವಲ್ಪ ಯೋಚನೆ ಮಾಡಿ. ಏನು ಮಾಡ್ತಾಯಿದ್ದೀರಾ ಅಂದರೆ ನೀವು ಯು ಆರ್ ವೇಟಿಂಗ್ ಫಾರ್ ಸೇಮ್ ಕ್ವಶನ್ಸ್ ಅಂತ. ನಾನು ನಿಮ್ಗೆ ಹೇಳಿದೆ, ಇದೇ ಕ್ವಶನನ್ನು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ ಕಣ್ರೋ, ಅದನ್ನೇ ಬರೆದ್ರೆ ಮುಗೀತು ಅಂತ. ಇದೇ ಕ್ವಶನ್ ರೀ ಸರ್, ಆಯಿತಾ. ಸ್ವಲ್ಪ ಮುಂದೆ ಹೋಗೋಣವಾ ಅಥವಾ ಇದರಲ್ಲೇ ಕೂತ್ಕೊಳ್ಳೋಣವಾ? ಏನಂತೀರಾ? ಮುಂದೆ ಹೋಗೋಣವಲ್ವಾ? ಮಾಡ್ತೀರಾ ನೀವು, ಆಯಿತಾ. ಬನ್ನಿ ಮಕ್ಕಳೇ, ಹೇಳ್ಬಿಡಲೇನೋ ಆನ್ಸರ್ ಹತ್ಲಾಗೆ. ಹಾಂ, ಔಟ್ ಆಫ್ ದಿ ವೇ ಆಫ್ ವರ್ಕಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಆಯಿತಾ. ನೆಕ್ಸ್ಟ್ ಕ್ವಶನ್ ನಂಬರ್, ಈಗ ನಾನು ಯಾವ ಕಡೆ ಹೋಗಬೇಕು?
ಇದು ನೋಡಿ ಸರ್, ಕಾಪಿ ಮಾಡಿ ಬರೆಯುವಂಥದ್ದು ಜೀವಿತ್ ಲವ್ಸ್ ಟೆನಿಸ್ ಅಂತ ಇದೆ. ಹಿ ಅಂದರೆ ಯಾರು ಅಂದರೆ ಜೀವಿತ್ ಅಂತ ಬರೀರೋ ಮುಗೀತು. ಇಟ್ ಅಂದರೆ ಯಾರು ಅಂತ ಇದೆ. ನಮ್ಮ ಚರಣ್ ಪೂಜಾರಿ ಅವರು ಕರೆಕ್ಟಾಗಿ ಎಲ್ಲ ಆನ್ಸರ್ಸ್ಗಳನ್ನು ಬರೆದಿದ್ದಾರೆ. ಧನ್ಯವಾದಗಳು ಅವರಿಗೆ. ಹಿ ಹಸ್ ಟೇಕನ್ ಇಟ್ ಅಂತ ಇದೆ. ಇಟ್ ಅಂದರೆ ಟೆನ್ನಿಸ್ ಅಂತ ಅರ್ಥ. ಹಿಸ್ ಅಂದರೆ ಅವನ ಅಂತ ಜೀವಿತ್ಸಿಗೆ ಅಪಾಸ್ಟ್ರಫಿ ಎಸ್ ಬರಬೇಕು. ಅಲ್ಲಿಗೆ ಮುಗದೇ ಹೋಯಿತು. ಧನ್ಯವಾದಗಳು ವಿದ್ಯಾರ್ಥಿಗಳೇ, ಗಾಡ್ ಬ್ಲೆಸ್ ಯು. ಈಗ ಮುಂದೆ ನಾವು ಹೋಗ್ತಾ ಇದ್ದೇವೆ. ಬನ್ನಿ, ಈಗ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 2 ಅಂಕದ ಪ್ರಶ್ನೆಗಳಲ್ಲಿ ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯೆಟ್ ಅಂತ ಇದೆ. ರೋಮಿಯೋ ಜೂಲಿಯೆಟನ್ನು ಕಂಪೇರ್ ಮಾಡಿರೋದು ಯಾವ ರೀತಿಯಾಗಿ ಅಂದರೆ ರಿಚ್ ಜುವಲ್ ಅಂತ ಹೇಳ್ತಾನೆ, ಬ್ರೈಟರ್ ದೆನ್ ಟಾರ್ಚ್ ಅಂತ ಹೇಳ್ತಾನೆ, ಸ್ನೋವಿ ಡವ್ ಅಂತ ಹೇಳ್ತಾನೆ, ಸ್ನೋವಿ ಡವ್ ಅಂತ. ಇದನ್ನೆಲ್ಲದು ಕೂಡ ಬರಿಬೋದು. ಮೆನ್ಷನ್ ಎನಿ 2 ಕಮೋಡಿಟೀಸ್ ಅಂತ ಇದೆ. ಟ್ಯಾಕ್ಸ್ ಯಾವುದರ ಮೇಲೆ ಹಾಕ್ತಾಯಿದ್ರು ಅಂತ. ಒಂದು ಪೋಲ್ ಟ್ಯಾಕ್ಸ್ ಬರೀರಿ, ಒಂದು ಟೊಬ್ಯಾಕೋ ಬರೀರಿ, ವೈನ್ ಬರೀರಿ, ಸ್ಪಿರಿಟ್ ಬರೀರಿ. 4ರಲ್ಲಿ ಯಾವುದಾದ್ರೂ 2 ಬರೀರಿ. ಕ್ವಶನ್ ನಂಬರ್ 12ಕ್ಕೆ ಹೋಗೋಣ. ಸರ್, ದಿಸ್ ಈಸ್ ಅವರ್ ಮೇಲ್ ಐ ಡಿ. ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ಐ ಡಿ. ಧನ್ಯವಾದಗಳು. ಆ್ಯರೋಸ್ ಅಂದರೆ ಏನು ಅಂತ ಕೇಳಿದರೆ, ಬೌಸ್ ಅಂದರೆ ಏನು ಅಂತ ಕೇಳಿದರೆ, ವಾಟ್ ಡು ಆ್ಯರೋ ಆ್ಯಂಡ್ ದ ಬೌ ರೆಫರ್ಸ್ ಟು. ರೆಫರ್ಸ್ ಅಂದ್ರೇ ಮೀನಿಂಗ್ ಏನು ಅಂತ ಆ ಒಂದು ಪದ್ಯದಲ್ಲಿ. ಆ್ಯರೋಸ್ ಅಂತ ಹೇಳಿದರೆ ಲಿವಿಂಗ್ ಚಿಲ್ಡ್ರನ್ ಅಂತ, ಮಕ್ಕಳು ಅಂತ. ಬೌಸ್ ಅಂತ ಹೇಳಿದರೆ ಪೇರೆಂಟ್ಸ್ ಅಂತ. ನೆನ್ಪಿಟ್ಕೊಳ್ಳಿ. ಇಷ್ಟೇ ಸರ್, ನಾನು ಹೇಳಿದಂಥ ಎಲ್ಲ ಕ್ವಶನ್ಸ್ ಬಂದಿದೆ ಸರ್. 50 ನಿಮಿಷದ ವೀಡಿಯೋ ನೀವು ನೋಡಿ. ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಮಕ್ಕಳೇ, ಎಕ್ಸಾಮ್ ನಡೆಯೋಕ್ಕಿಂತ 3 ದಿನ ಮುಂಚೆ ನಾನು ಹಾಕಿದ್ದಂಥ ವೀಡಿಯೋದಲ್ಲಿ ಎಲ್ಲ ಅವರು ಕ್ವಶನ್ ಪೇಪರಲ್ಲಿಂದು ಎಲ್ಲ ಬಂದಿದೆ ನೋಡಿ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ ಇದೆ. ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಡ್ರಾಮೆಟಿಕ್ ಮೂಮೆಂಟ್ ಇನ್ವಾಲ್ವಿಂಗ್ ಬಚ್ನಿ ದೇವಿ ಅವರ ಬಗ್ಗೆ ಬರೆಯಿರಿ ಅಂತ. ಬಚ್ನಿ ದೇವಿ ಏನೂ ಇಲ್ಲ, ಶಿ ಫಾಟ್ ಅಗೇನ್ಸ್ಟ್ ಹರ್ ಓನ್ ಹಸ್ಬೆಂಡ್ ಬಿಕಾಸ್ ಹಿ ಹ್ಯಾಸ್ ಟೇಕನ್ ಮನಿ ಟು ಕಟ್ ಡೌನ್ ದ ಟ್ರೀಸ್ ಫ್ರಮ್ ದಿ ಅಫಿಷಿಯಲ್ಸ್ ಅಂತ. ಇದು ಬಹಳ ಈಸಿಯಾಗಿದೆ ನೋಡಿ. ಕ್ವಶನ್ ನಂಬರ್ 14, ಹೌ ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ರೋಮಿಯೋ ಬಿ ಇಮ್ಮೋರ್ಟಲೈಸ್ಡ್ ಟು ದಿ ವರ್ಲ್ಡ್ ಅಂತ ಇದೆ. ನೋಡಿ ಮಕ್ಕಳೇ, ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ರೋಮಿಯೋ ಜೂಲಿಯಟ್ 3 ಮಾರ್ಕ್ಸಿಗೆ ಕೊಡಬಾರ್ದು ಸರ್, 4 ಮಾರ್ಕ್ಸಿಗೂ ಕೊಡೋಂಗಿಲ್ಲ ಅಂತ. ಇಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತ ನಾನು ಅದನ್ನೇ ನಿಮಗೆ ತಿಳಿಸ್ತಾ ಇರೋದು. 40 ಮಾರ್ಕ್ಸಲ್ಲಿ ಕ್ವಶನ್ ಪೇಪರಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಿಲೆಬಸ್ ಸಂಪೂರ್ಣವಾಗಿ ಕೊಟ್ಟಿಲ್ಲ. ಸನ್ನಿ ಮಾರ್ನಿಂಗನ್ನು ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ಅವರು ಕೊಟ್ಟಿಲ್ಲ. ಈ ಕ್ವಶನ್ ಪೇಪರಲ್ಲಿ ಬರೀ 4 ಚಾಪ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಅಡ್ಜಸ್ಟ್ ಮಾಡೋಕ್ಕೋಸ್ಕರ ತಂದು ರೋಮಿಯೋ ಜೂಲಿಯಟನ್ನು ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂದರೆ ಸ್ವಲ್ಪ ಕಲಿಸ್ಬಿಡೋಣ ಮಕ್ಕಳಿಗೆ ಅಂತ ಅಷ್ಟೇ, ಮತ್ತೇನೂ ಇಲ್ಲ ಉದ್ದೇಶ. ಯಾಕಂದರೆ ಇನ್ನೂ ಬ್ಲೂ ಪ್ರಿಂಟ್ ಬಂದಿಲ್ಲ ಆ್ಯನ್ಯುವಲ್ ಎಕ್ಸಾಮಿಂದು. ಹೌ ಅಕಾರ್ಡಿಂಗ್ ಟು ಇದೆ ಮುಗೀತು. ವೈ ವಾಸ್ ಅ ಕ್ರಿಮಿನಲ್ ರಿಲಕ್ಟೆಂಟ್ ಟು ಗೆಟ್ ಔಟ್ ಆಫ್ ದ ಪ್ರಿಸನ್ ಅಂತ. ನಾನು ನಿಮಗೆ ಸಾರಿ 100 ಟೈಮ್ಸ್ ಹೇಳಿದೆ, 100% ಈ ಕ್ವಶನ್ ಬರುತ್ತೆ ಅಂತ ಬಂದಿದೆ ನೋಡಿ. ಆನ್ಸರ್ ಸರ್, ಇದಕ್ಕೆ ಆನ್ಸರ್ ಬೇಕು ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಂದು ಕ್ವಶನಿಗೂ ಆನ್ಸರ್ ರೆಡಿ ಇದೆ ಸರ್. ಅದನ್ನು ನೋಡ್ಕೊಳ್ಳಿ, ಬರ್ಕೊಂಡು ಕಲೀರಿ. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ವಾಟ್ ಆಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್ ದ ಟುವರ್ಡ್ಸ್ ದ ಚಿಲ್ಡ್ರನ್ ಅಂತ ಇದೆ. ಸಮ್ಮರಿ ಆಫ್ ದಿ ಪೋಯಮ್ ಆನ್ ಚಿಲ್ಡ್ರನ್ ಅಂತ ಬಹಳ ಈಸಿಯಾಗಿದೆ. ಅದು ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇದೆ. ಕ್ವಶನ್ ನಂಬರ್ 17 ಬಂದುಬಿಟ್ಟು ಇದು ಹಾಟ್ ಕ್ವಶನ್ ಆಗಿರುತ್ತೆ. ತಲೆ ಕೆಡಿಸ್ಕೋಬೇಡಿ. ಯಾಕೆ ಸರ್ ಪಟ ಅಂತ ಓಡ್ತಾ ಇದ್ದೀರಾ, ನಮ್ಗೆ ಅರ್ಥ ಆಗಲ್ಲ ಅಂತ ಬೇಜಾರಾಗ್ಬಿಟ್ರು. ರಾತ್ರಿ ಅಲ್ವಾ, ಏನಾದರೂ ಮಾಡಿ ಅಪ್ಲೋಡ್ ಮಾಡಿ ಕೈ ಬಿಟ್ಬಿಟ್ರೆ ಬರ್ಕೊಂತೀರಾ ಅಂತ. ಇದನ್ನು ಸ್ವಲ್ಪ ಕಲಿಸ್ಬಿಡ್ತೀನಿ ನೋಡಿ. ಈಗ ರೀರೇಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಇದೆ. ಆರ್ಟಿಕಲನ್ನು ಯೂಸ್ ಮಾಡಿ ಅಂತ. ದ ಟೀಚರ್ ಗೇವ್ ಅಸ್ ಆ್ಯನ್ ಅಸೈನ್ಮೆಂಟ್ ಅಂತಲೇ ಬರೀಬೇಕು. ಆ್ಯನ್ ಅಸೈನ್ಮೆಂಟ್ ಅಂತ. ಆಯಿತಾ ಮಕ್ಕಳೇ. ಚರಣ್ ಪ್ರಿಫರ್ಡ್ ಕಾಫಿ ಡ್ಯಾಶ್ ಟೀ ಅಂತ ಇದೆ. TO2 ಅಂತ ಬರೀಬೇಕು ಮಕ್ಕಳೇ. ಬೇರೆದೇನು ಬರೆದ್ರು 0 ಮಾರ್ಕ್ಸೇ. ಪ್ರಿಫರ್ಸ್ ಈ 3ರಲ್ಲಿ ಯಾವುದೇ ಬಂದರೂ ಸೆಂಟೆನ್ಸಲ್ಲಿ ಮುಂದೆ ನೌನಿನ ಹಿಂದೆ ತಾವುಗಳು ಏನು ಮಾಡಬೇಕು, 2 ಅಂತ ಬರೀಬೇಕು. TO2. ರಾಕೇಶ್ ಆ್ಯಂಡ್ ರಮೇಶ್ ಡ್ಯಾಶ್ ಗುಡ್ ಫ್ರೆಂಡ್ಸ್ ಅಂತ ಇದೆ. ಇದು ಬಹುವಚನ ಪ್ಲೂರಲ್ ಫಾರಮ್, ಹಾಗಾಗಿ 2 ಇದ್ದಾರೆ ಇಲ್ಲಿ. ಸಬ್ಜೆಕ್ಟು ARE ಅಂತಲೇ ಬಳಸಬೇಕು. ಕ್ವಶನ್ ನಂಬರ್ 22, ದಿ ಅರ್ತ್ ಡ್ಯಾಶ್ ಅರೌಂಡ್ ದ ಸನ್ ಅಂತ ಇದೆ. ರಿವಾಲ್ವ್ಸ್ ಅಂತ ಬರೀಬೇಕು. REVOLVES ಅಂತ. ಯಾಕೆಂದರೆ ಅದು ಯೂನಿವರ್ಸಲ್ ಟುತ್ತು ಪ್ರೆಸೆಂಟ್ ಟೆನ್ಸಲ್ಲೇ ಬರೀಬೇಕು ಮಕ್ಕಳ. ಕ್ಲಿಯರ್. ಭಾಳ ಯೋಚನೆ ಮಾಡಬಾರ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 23 ನೋಡಿರಿ. ರೀಅರೇಂಜ್ ದ ಫಾಲೋಯಿಂಗ್ ಅಂತ ಇದೆ. ವಿ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಬರೆದ್ರೆ ಮುಗೀತು. ಎಲ್ಲ ಆನ್ಯುವಲ್ ಎಕ್ಸಾಮಲ್ಲೇ ಬಂದಿರುವಂಥ ಪ್ರಶ್ನೆಗಳು. ಕ್ವಶನ್ ನಂಬರ್ 24 ನೋಡಿ. ನೀರಜ್ ವನ್ ಎ ಸಿಲ್ವರ್ ಮೆಡಲ್ ಇನ್ ಒಲಿಂಪಿಕ್ಸ್ ಅಂತ ಇದೆ. ಬಹಳ ಈಸಿ. ಡಿಡಂಟ್ ಹಿ ಅಂತ ಬರೀಬೇಕು. ಯಾಕೆಂದರೆ ಒನ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸಲ್ಲಿ ಇದೆ ಸೆಂಟೆನ್ಸು, ಹಾಗಾಗಿ ಡಿಡ್ ಅನ್ನು ಬಳಸಬೇಕು. ಇದು ಪಾಸಿಟಿವ್ ಸೆಂಟೆನ್ಸು, ಹಾಗಾಗಿ ನಾವು ನೆಗೆಟಿವ್. ಡಿಡಂಟ್ ಹಿ ಅಂತ ಬರೀರಿ. ನೀರಜ್ ಅಂದರೆ ಹುಡುಗ, ಹಾಗಾಗಿ ಹಿ ಅಂತ ಯೂಸ್ ಮಾಡಿದೆ. ಚಿಲ್ಡ್ರನ್ ಲವ್ ಟು ಈಟ್ ಐಸ್ ಕ್ರೀಮ್ ಎವ್ರಿ ಡೇ ಅಂತ ಇದೆ. ರೆಕ್ಟಿಫೈ ದಿ ಎರರ್ ಅಂತ. ಏನು ತಪ್ಪಿಲ್ಲ ಕಣ್ರಿ, ಒಂದೇ ಒಂದು ತಪ್ಪಿರೋದು. ಚಿಲ್ಡ್ರನ್ಸ್ ಅಂತ ಬರೆದು ಬಿಟ್ಟಿದ್ದಾರೆ. ಆ ಎಸ್ ಅನ್ನು ತೆಗೆದುಬಿಟ್ರೆ ಮುಗೀತು. ಸಂಪೂರ್ಣವಾಗಿ ಪರ್ಫೆಕ್ಟಾಗಿ ಆನ್ಸರ್ ಇದೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಇಲ್ಲಿಗೆ ಮುಗೀತ್ರಪ್ಪ ನೋಡ್ರೋ ಪೇಪರು, ಮತ್ತೇನೂ ಇಲ್ಲ. ಆಯಿತಾ. ಗಾಡ್ ಬ್ಲೆಸ್ಸು. ಮತ್ತೊಮ್ಮೆ ನಮ್ಮ ಚರಣ್ ಪೂಜಾರಿ ಅವರಿಗೆ ಧನ್ಯವಾದಗಳು. ಇದೇ ರೀತಿಯಾಗಿ ತಾವುಗಳು ಕೂಡ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡಿ ಮಕ್ಕಳೇ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ನೋಡಿ, ಕೆಮಿಸ್ಟ್ರಿ ಇತ್ತು, ಆದರೆ ಇನ್ನೂ ನಾನು ಅವ್ರ ಹತ್ರ ಪರ್ಮಿಷನ್ ತಗೊಳ್ಳಿಲ್ಲ ಅದು ಅಪ್ಲೋಡ್ ಮಾಡಲಿಕ್ಕೆ. ಬೇಜಾರಾಗಬೇಡಿ ಯಾರು ಕೂಡ. ಇದು ನಮ್ಮ ಮೇಲ್ ಐಡಿ ಸರ್. ಗಾಡ್ ಬ್ಲೆಸ್ ಯು ಆಲ್. ಈಗಾಗಲೇ ಎಲ್ಲ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ 50 ನಿಮಿಷದ ವೀಡಿಯೋನ ಸ್ಕಿಪ್ ಮಾಡ್ಕೋಬೇಡಿ. ಧನ್ಯವಾದಗಳು.